ಹೇಳಬೇಕಾದರೆ ವಿವೇಕಾನಂದರ ಜೀವನವನ್ನು ತೆಗೆದುಕೊಂಡಾಗ ಸ್ವಾಮಿ ವಿವೇಕಾನಂದರು ದೇವರು ಇದನ್ನೇ ಇಲ್ಲ ಅನ್ನೋ ನಂಬಿಕೆಯ ದ್ವಂದ್ವದಲ್ಲಿ ಇರ್ತಾರೆ. ಯಾರಾದರೂ ಅವರನ್ನ ದೇವ್ರ ಬಗ್ಗೆ ಮಾತಾಡಿದ್ರೆ ಅವ್ರು ಕೇಳ್ತಾ ಇರ್ತಾರೆ, ನೀವು ದೇವರನ್ನು ನೋಡಿದ್ದೀರೇನೋ? ಆಗ ಆ ವ್ಯಕ್ತಿ ಸುಮ್ಮನಾಗ್ಬಿಡ್ತಾ ಇರ್ತಾನೆ. ಒಮ್ಮೆ ಅವರು ರಾಮಕೃಷ್ಣಾಶ್ರಮಕ್ಕೆ ಹೋದಾಗ್ಲೂ ಅಥವಾ ಸ್ವಾಮಿ ರಾಮತೀರ್ಥರನ್ನ ಭೇಟಿಯಾದಾಗ ಅವರಿಗೆ ಈ ಪೂಜಾರಿ ಹುಚ್ಚ ಅನ್ಸತ್ತೆ. ರಾಮಕೃಷ್ಣ ಪರಮಹಂಸರಿಗೆ ಹಂಸರು ಅವ್ರ ಕಣ್ಣಿಗೆ ಹುಚ್ಚ ಅಂತ ಅನ್ಕೊಂತಾರೆ. ಇವ್ರು ಏನೇನೋ ಬಡಬಡಿಸ್ತಾ ಇದ್ದಾರೆ, ಬಹುತೇಕ ಇವರ ನರಗಳು ಸಮಸ್ಥಿತಿಯಲ್ಲಿ ಇರ್ಲಿಕ್ಕಿಲ್ಲ ಅನ್ನೋ ಭಾವನೆ ಕೂಡ ಅವರಿಗಿರುತ್ತೆ. ಹಾಗೆ ಇರುವಾಗ ಒಮ್ಮೆ ಏನೋ ಕಾರಣದಿಂದ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಹತ್ರ ಹೋದಾಗ ರಾಮಕೃಷ್ಣ ಪರಮಹಂಸರು ತಮ್ಮ ಬಲಗಾಲನ್ನ ವಿವೇಕಾನಂದರ ಮೇಲಿಡ್ತಾರೆ. ಅದು ಇಟ್ಟತ್ತೆ ತಡ ಇಡೀ ಬ್ರಹ್ಮಾಂಡವೇ ಅದ್ರೊಳಗೆ ಹೋಯ್ತಾ ಏನೋ. ಆ ಬ್ರಹ್ಮಾಂಡದಲ್ಲೇ ನನಗೆ ಕರಗಿದ ಅನುಭವ ಆಗೋಯ್ತು, ನಾನು ಬಹಳ ಹೆದರುಕೊಂಡೆ ಅಂತ ಹೇಳಿ ವಿವೇಕಾನಂದರು ಬರೆದಿದ್ದಾರೆ.